ಕುಂಭಮೇಳ ಟೀಕಿಸುವವರು ಗುಲಾಮ ಮನಸ್ಥಿತಿಯವರು ಅಂತ ಪ್ರಧಾನಿ ಮೋದಿ ವಾಗ್ದಾಳಿ. ಮನಾಮಿಗೆ ಗಡಿಪಾರಾಗಿದ್ದಂತ 12 ಭಾರತೀಯರು ವಾಪಸ್. ಅಹೋರಾತ್ರಿ ಧರಣಿ ಮಧ್ಯೆ ಟೀಂ ಇಂಡಿಯಾಗೆ ಜಯಕಾರ. ಹೂವಿನ ವ್ಯಾಪಾರಿ ಮೇಲೆ ಸಚಿವರ ಸಂಬಂಧಿಕನ ದರ್ಪ. ಇದೆಲ್ಲವನ್ನೂ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾ ಕುಂಭಮೇಳದ ಟೀಕಾಕಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಧರ್ಮವನ್ನ ಅಪಹಾಸ್ಯ ಮಾಡುವ, ಅದನ್ನ ಟೀಕಿಸುವ, ಜನರನ್ನ ವಿಭಜಿಸುವಲ್ಲಿ ತೊಡಗಿರುವ ನಾಯಕರ ಗುಂಪೊಂದಿದೆ. ಇಂಥವರು ಗುಲಾಮ ಮನಸ್ಥಿತಿ ಹೊಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಮೆರಿಕದಿಂದ ಪನಾಮಾಗೆ ಗಡಿಪಾರು ಮಾಡಲಾಗಿದ್ದ 12 ಭಾರತೀಯ ಪ್ರಜೆಗಳನ್ನು ಹೊತ್ತ ವಿಮಾನ ನಿನ್ನೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಿತು. ಅಮೆರಿಕ ಸುಮಾರು 299 ಅಕ್ರಮ ವಲಸಿಗರನ್ನ ಪನಾಮಾಕ್ಕೆ ಗಡಿಪಾರು ಮಾಡಲಾದ ನಂತರ ಅಲ್ಲಿಂದ ವಾಪಸ್ಸಾದ ಭಾರತೀಯರ ಮೊದಲ ಬ್ಯಾಚ್ ಇದಾಗಿದೆ. ಪಂಜಾಬಿ ನಟಿ ಮತ್ತು ಕೀರ್ತಿ ಕಿಸಾನ್ ಯೂನಿಯನ್ ನಾಯಕ ಬಲ್ದೇವ್ ಸಿಂಗ್ ಅವರ ಪುತ್ರಿ ಸೋನಿಯಾ ಮಾನ್ ಆಮ್ ಆದ್ಮಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಸೋನಿಯಾ ಮಾನ್ ಪಂಜಾಬಿ ನಟಿಯಾಗಿದ್ದು, ಅವರು ಮಲಯಾಳಂ, ಹಿಂದಿ, ತೆಲುಗು ಮತ್ತು ಮರಾಠಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೇಜ್ರಿವಾಲ್ ಪಕ್ಷಕ್ಕೆ ಬರಮಾಡಿಕೊಂಡಿದ್ದು ಎಎಪಿಯ ಪಂಜಾಬಿ ಘಟಕವು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ತೆಲಂಗಾಣದ ಶ್ರೀಶೈಲಂನಲ್ಲಿರುವ ನಾಗರ ಕರ್ನೂಲ್ನಲ್ಲಿ ಕಾಮಗಾರಿ ವೇಳೆ ಮಣ್ಣು ಕುಸಿದು ಸುರಂಗದಲ್ಲಿ ಸಿಲುಕಿರುವ ಕಾರ್ಮಿಕರ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. 8 ಕಾರ್ಮಿಕರು ಜೀವನ್ಮರಣ ಹೋರಾಟ ನಡೆಸಿದ್ದು, ಎನ್ಡಿಆರ್ಎಫ್, ಸೇನಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಅಪಾರವಾದ ಕೆಸರು ತುಂಬಿಕೊಂಡಿರುವ ಕಾರಣ ಕಾರ್ಮಿಕರಿರುವ ಸ್ಥಳಕ್ಕೆ ತಲುಪಲು ಕಷ್ಟಪಡುವಂತಾಗಿದೆ. ವಿಧಾನಸಭೆಯಿಂದ 7 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದನ್ನ ಖಂಡಿಸಿ ರಾಜಸ್ಥಾನ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಅಹೋರಾತ್ರಿ ಧರಣಿ ಮುಂದುವರೆಸಿದ್ದಾರೆ. ಈ ಮಧ್ಯೆ ನಿನ್ನೆ ರಾತ್ರಿ ವಿಧಾನಸಭೆ ಪ್ರಾಂಗಣದಲ್ಲಿ ಧರಣಿ ಮಾಡುತ್ತಿರುವಾಗಲೇ ಪಾಕಿಸ್ತಾನ ವಿರುದ್ಧ ಜಯಗಳಿಸಿದ ಟೀಂ ಇಂಡಿಯಾ ಪರ ಜೈಕಾರ ಮೊಳಗಿಸಿದ್ರು. ಟೀಂ ಇಂಡಿಯಾ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು.